ಕಾಶ್ಮೀರದಲ್ಲಿ ಚುನಾವಣೆ ಮಾಡೋದು ಬಹಳ ಸುಲಭ ಇರಲಿಲ್ಲ. ಇವ್ರಿಗಿಂತ ತುಂಬಾ ಜಾಸ್ತಿ ಬಹುಮತ ಇರ್ತಕ್ಕಂಥವ್ರು ಮಾಡೋ ಧೈರ್ಯನೇ ತಗೊಂಡಿರ್ಲಿಲ್ಲ ಅಂತಲೇ. ಅಂತ ಕಾಲದಲ್ಲಿ ದೇವೇಗೌಡರು ಜಮ್ಮು ಕಾಶ್ಮೀರದ ಚುನಾವಣೆಯನ್ನ ಮಾಡಿ ತಾನೇನು ಅನ್ನೋದನ್ನ ತೋರಿಸ್ಕೊಡ್ತಾರೋ ಅಂತ. ದೂರದ ಜೂರಿಚ್ನಲ್ಲಿ ಆ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆದಂಥ ಕಾಲದಲ್ಲಿ ನಮ್ಮ ಪೂರ್ವೋತ್ತರ ರಾಜ್ಯಗಳೇನಿದೆ ಅದು ತುಂಬ ಭಯೋತ್ಪಾದನೆಯಿಂದ ಸಂಕಷ್ಟದಲ್ಲಿದ್ದಂಥ ದಿನಗಳು. ಆಮೇಲೆ ಅಟಲ್ಜಿ ಕಾಲದಲ್ಲಿ, ನರೇಂದ್ರ ಮೋದಿ ಅವರ ಕಾಲದಲ್ಲಿ ಹೀಗೆ ಹೆಚ್ಚು ಕಡಿಮೆ ಮುಕ್ತಾಯ ಆಗೋಗಿದೆ. ಆಗ ಉಚ್ಚರಾಯದಲ್ಲಿದ್ದಂಥ ದಿನಗಳು. ರಾಷ್ಟ್ರಧ್ವಜ ಹಾರ್ತಾ ಇರಲಿಲ್ಲ, ಸ್ವತಂತ್ರ ದಿನೋತ್ಸವ ಮಾಡೋಕ್ಕೆ ಸಾಧ್ಯ ಇಲ್ಲ, ಗಣರಾಜ್ಯೋತ್ಸವ ಬಹಿಷ್ಕಾರ ಹಾಕ್ತಾರೆ, ಸ್ವತಂತ್ರವಾಗಿ ಜನಪ್ರತಿನಿಧಿಗಳು ಓಡಾಡಕ್ಕಾಗೋದಿಲ್ಲ, ಭಾರತ ಅನ್ನುವಂಥ ಶಬ್ದ ಸ್ವಲ್ಪ ಅಪಾಯಕಾರಿ ಅನ್ನುವಂಥ ಇದ್ದಂಥ ದಿನಗಳು. ನಾಗಾ ಬಂಡುಕೋರರ ಜೊತೆ ಸಂಧಾನ ಮಾಡ್ತಾ 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 ಮಾತುಕತೆ ಮಾಡ್ತಾ ದೂರದ ಜೂರಿಚ್ನಲ್ಲಿ ಅವ್ರ ಜೊತೆ ಒಪ್ಪಂದಕ್ಕೆ ಸಹಿ ಆಗ್ತಾರಂತಲೇ. ನಾಗಾ ಬಂಡುಕೋರರ ಜೊತೆ ಒಂದು ಶಾಂತಿಯ ಪ್ರಸ್ತಾವಕ್ಕೆ ಒಪ್ಪಂದಕ್ಕೆ ಜೂರಿಚ್ನಲ್ಲಿ ಸಹಿ ಆಗ್ತಾರೆ ಸನ್ಮಾನ್ಯ ದೇವೇಗೌಡರು.